ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದ ರಹಸ್ಯ ಪುಟಗಳು ಈಗ ಒಂದೊಂದಾಗಿ ತೆರೆದುಕೊಳ್ಳುವ ಸಮಯ ಬಂದಿದೆ. ನಿಮ್ಮ ಜೀವನಕ್ಕೆ ಬಂಗಾರದಂಥ ವ್ಯಕ್ತಿಯೊಬ್ಬರ ಆಗಮನವಾಗುವ ಸಮಯ ಬಂದಿದೆ. ಸೂಚನೆಗಳು ಕಾಣಿಸ್ತಾ ಇವೆ. ಎಲ್ಲರೂ ಕೂಡ ಜೈ ಮಾತಾದಿ ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಮಿಥುನ ರಾಶಿಯವರೇ, ನೀವು ಬುಧ ಗ್ರಹದ ಪ್ರಭಾವ ಹೊಂದಿರುವವರು. ಚುರುಕು ಬುದ್ಧಿ, ಮಾತಿನ ಕೌಶಲ್ಯ ಮತ್ತು ಹೊಸ ವಿಷಯಗಳನ್ನು ಬೇಗ ಅರ್ಥ ಮಾಡಿಕೊಳ್ಳುವ ಶಕ್ತಿ ನಿಮ್ಮಲ್ಲಿ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಬದಲಾವಣೆ ಆಗಲಿದೆ ಎಂಬ ಭಾವನೆ ಮೂಡಿರಬಹುದು. ನಿಮ್ಮ ಅಂತರಾತ್ಮ ನೀಡುತ್ತಿರುವ ಸೂಚನೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಬಹಳ ದಿನಗಳಿಂದ ನಿಮ್ಮ ಜೀವನದಲ್ಲಿ ಮುಚ್ಚಿ ಹೋಗಿದ್ದ ಒಂದು ವಿಚಾರ ಈಗ ನಿಧಾನವಾಗಿ ಬೆಳಕಿಗೆ ಬರುವ ಸಮಯ ಹತ್ತಿರ ಬಂದಿದೆ. ವಿಶೇಷವಾಗಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುವ ಸಾಧ್ಯತೆ ಇದೆ. ಆ ವ್ಯಕ್ತಿಯ ಆಗಮನ ಕೇವಲ ಸಾಮಾನ್ಯ ಪರಿಚಯ ಆಗಿರೋದಿಲ್ಲ. ನೀವು ಕಳೆದುಕೊಂಡಿದ್ದ ಅವಕಾಶ, ಸಂತೋಷ ಅಥವಾ ಆತ್ಮವಿಶ್ವಾಸವನ್ನು ಮತ್ತೆ ಮರಳಿ ಪಡೆಯೋದಕ್ಕೆ ಆ ವ್ಯಕ್ತಿ ಕಾರಣ ಆಗಬಹುದು. ನೀವು ಯಾರನ್ನಾದರೂ ಬೇಗನೆ ನಂಬುವವರಲ್ಲ, ಆದರೆ ಆ ವ್ಯಕ್ತಿಯ ಮಾತು, ನಡೆ ಮತ್ತು ನಿಮ್ಮ ಬಗ್ಗೆ ತೋರಿಸುವ ಕಾಳಜಿ ನಿಮ್ಮ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಪಡೆಯಬಹುದು. ಆ ವ್ಯಕ್ತಿ ನಿಮ್ಮನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಗಮನಿಸ್ತಾ ಇರಬಹುದು, ಅಥವಾ ನಿಮ್ಮ ಕೆಲಸ, ವ್ಯವಹಾರ, ಸ್ನೇಹಿತರ ವಲಯದ ಮೂಲಕ ನಿಮ್ಮ ಬಗ್ಗೆ ತಿಳಿದುಕೊಂಡಿರ್ಬೋದು. ನಿಮ್ಮನ್ನು ಸಂಪರ್ಕ ಮಾಡೋದಕ್ಕೆ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿರುವ ಸಾಧ್ಯತೆ ಇದೆ. ಮುಂದಿನ ಕೆಲವು ದಿನಗಳಲ್ಲಿ ಅಪರಿಚಿತ ಸಂಖ್ಯೆಯಿಂದ ಫೋನ್ ಬರೋದು, ಅನಿರೀಕ್ಷಿತ ಸಂದೇಶ ಬರೋದು, ಅಥವಾ ಬಹಳ ದಿನಗಳಿಂದ ಸಂಪರ್ಕದಲ್ಲಿ ಇಲ್ಲದ ವ್ಯಕ್ತಿಯೊಬ್ಬರು ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡೋದಕ್ಕೆ ಬರುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಆಶ್ಚರ್ಯಪಡಬೇಡಿ, ಅದು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವ ಒಂದು ಸಂಕೇತ ಆಗಿರ್ಬೋದು. ಬಹಳ ದಿನಗಳಿಂದ ನಿಮಗೆ ಕಾಡುತ್ತಿದ್ದ ಒಂದು ಪ್ರಶ್ನೆಗೆ ಉತ್ತರ ಸಿಗಬಹುದು. ನೀವು ಕಳೆದುಕೊಂಡಿದ್ದ ಯಾವುದಾದ್ರೂ ವಸ್ತು, ಹಣ, ವ್ಯಕ್ತಿ ಅಥವಾ ಆಸ್ತಿಗೆ ಸಂಬಂಧಿಸಿದ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ. ಇನ್ನು ವೃತ್ತಿ ಮತ್ತು ಆರ್ಥಿಕ ವಿಚಾರಕ್ಕೆ ಬಂದರೆ, ಮಿಥುನ ರಾಶಿಯವರಿಗೆ ನಿಧಾನವಾಗಿ ಉತ್ತಮ ಸಮಯ ಆರಂಭವಾಗ್ತಾ ಇದೆ. ನೀವು ಹಿಂದೆ ಮಾಡಿದ ಪರಿಶ್ರಮಕ್ಕೆ ಈಗ ಫಲ ಸಿಗುವ ಸಮಯ ಬಂದಿದೆ. ಸಾಧ್ಯತೆ ಕೂಡ ಇದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತು ಮತ್ತು ಬುದ್ಧಿವಂತಿಕೆಗೆ ಬೆಲೆ ಹೆಚ್ಚಾಗಬಹುದು. ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶ ನಿಮ್ಮ ಮುಂದೆ ಬರಬಹುದು. ವ್ಯವಹಾರ ಮಾಡೋರಿಗೆ ಹೊಸ ಸಂಪರ್ಕಗಳು ಮತ್ತು ಹೊಸ ಗ್ರಾಹಕರ ಮೂಲಕ ಲಾಭದ ದಾರಿ ತೆರೆದುಕೊಳ್ಬಹುದು. ಹಳೆಯ ಬಾಕಿ ಹಣ ಮರಳಿ ಬರುವ ಸಾಧ್ಯತೆ ಇದೆ. ಆದಾಯ ಹೆಚ್ಚಾದರೂ ಕೂಡ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸೋದು ಮುಖ್ಯ. ಮನೆ, ಭೂಮಿ ಅಥವಾ ಆಸ್ತಿ ವಿಚಾರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರಿಯಾಗಿ ಪರಿಶೀಲನೆ ಮಾಡಿ. ನಿಮ್ಮ ಜೀವನಕ್ಕೆ ಬರುವ ಆ ಬಂಗಾರದಂಥ ವ್ಯಕ್ತಿಯ ಸಲಹೆ ನಿಮ್ಮ ವೃತ್ತಿ ಅಥವಾ ವ್ಯವಹಾರಕ್ಕೆ ಹೊಸ ದಿಕ್ಕನ್ನು ತೋರಿಸಬಹುದು. ಅವರ ಒಂದು ಮಾತಿನಿಂದ ನಿಮಗೆ ಹೊಸ ಯೋಚನೆ ಬರಬಹುದು. ಬಹಳ ದಿನಗಳಿಂದ ನೀವು ಕಾಯುತ್ತಿದ್ದ ಬದಲಾವಣೆ ಈಗ ನಿಧಾನವಾಗಿ ನಿಮ್ಮ ಕಣ್ಣ ಮುಂದೆ ನಡೆಯೋದಕ್ಕೆ ಆರಂಭವಾಗುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಮಾತಿನ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ. ನಿಮ್ಮ ಒಂದು ಮಾತು ಸಂಬಂಧವನ್ನು ಕಟ್ಟಬಹುದು, ಹಾಗೆಯೇ ತಪ್ಪಾಗಿ ಬಳಸಿದರೆ ಸಂಬಂಧವನ್ನು ಕೂಡ ದೂರ ಮಾಡಬಹುದು. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಮಾತಿನಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಪ್ರೀತಿ ಮತ್ತು ಸಂಸಾರದ ವಿಚಾರಕ್ಕೆ ಬಂದರೆ, ಮಿಥುನ ರಾಶಿಯವರ ಜೀವನದಲ್ಲಿ ಭಾವನಾತ್ಮಕ ಬದಲಾವಣೆಗಳು ಸಂಭವಿಸಬಹುದು. ನಿಮ್ಮ ಮನಸ್ಸಲ್ಲಿ ಬಹಳ ದಿನಗಳಿಂದ ಉಳಿದಿರುವ ವ್ಯಕ್ತಿಯೊಬ್ಬರ ಬಗ್ಗೆ ಮತ್ತೆ ಮಾತುಕತೆ ನಡೀಬಹುದು. ಪ್ರೀತಿಯಲ್ಲಿ ಅವಕಾಶ ಸಿಗಬಹುದು. ಯಾವುದಾದ್ರೂ ತಪ್ಪು ತಿಳುವಳಿಕೆ ಅಥವಾ ಏನಾದರೂ ಸಂಘರ್ಷ ಏನಾದರೂ ಇತ್ತಂದರೆ ಅದನ್ನು ಸರಿ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಒಂಟಿಯಾಗಿರುವವರಿಗೆ ವಿಶೇಷ ವ್ಯಕ್ತಿಯ ಪರಿಚಯ ಆಗುವ ಸಾಧ್ಯತೆ ಇದೆ. ಮೊದಲಿಗೆ ಆ ವ್ಯಕ್ತಿ ಸ್ನೇಹಿತರಂತೆ ನಿಮ್ಮ ಜೀವನಕ್ಕೆ ಬರ್ಬೋದು, ಆದರೆ ಸಮಯ ಕಳೆದಂತೆ ಆ ಸಂಬಂಧದ ನಿಜವಾದ ಮಹತ್ವ ನಿಮಗೆ ಅರ್ಥ ಆಗಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಇದ್ದ ಕೆಲವು ಭಿನ್ನಾಭಿಪ್ರಾಯಗಳು ನಿಧಾನವಾಗಿ ಕಡಿಮೆ ಆಗ್ಬೋದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ತಂದೆ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಿ. ಮಕ್ಕಳ ಕಡೆಯಿಂದ ಒಳ್ಳೆಯ ಸುದ್ದಿ ಕೇಳಿ ಬರುವ ಸಾಧ್ಯತೆ ಇದೆ. ಮನೆಯಲ್ಲಿ ಶುಭ ಕಾರ್ಯದ ಮಾತುಗಳು ನಡೀಬಹುದು. ಬಹಳ ದಿನಗಳಿಂದ ಮುಂದೂಡಲ್ಪಟ್ಟಿದ್ದ ಒಂದು ಕೆಲಸ ಕುಟುಂಬದ ಸಹಕಾರದಿಂದ ಪೂರ್ಣಗೊಳ್ಳಬಹುದು. ನಿಮ್ಮ ಮನೆಯ ವಾತಾವರಣದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗೋದಕ್ಕೆ ಪ್ರತಿದಿನ ದೇವರನ್ನು ಸ್ಮರಿಸಿ. ಆರೋಗ್ಯದ ವಿಚಾರದಲ್ಲಿ ಮಿಥುನ ರಾಶಿಯವರು ತಮ್ಮ ದೇಹದ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರದು. ಅತಿಯಾದ ಕೆಲಸ, ನಿದ್ದೆಯ ಕೊರತೆ ಮತ್ತು ಹೆಚ್ಚು ಆಲೋಚನೆ ಮಾಡೋದ್ರಿಂದ ದಣಿವು ಅನ್ನೋದು ಉಂಟಾಗ್ಬೋದು. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಮಾಡಿ, ಸಾಕಷ್ಟು ನೀರು ಕುಡಿಯಿರಿ ಮತ್ತು ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯಿರಿ. ನಿಮ್ಮ ಮನಸ್ಸಲ್ಲಿ ಒಂದೇ ಸಮಯದಲ್ಲಿ ಹಲವು ವಿಚಾರಗಳು ಓಡಾಡಬಹುದು.
ಆದರೆ ಪ್ರತಿಯೊಂದು ವಿಚಾರಕ್ಕೂ ಕೂಡ ತಕ್ಷಣ ಉತ್ತರ ಹುಡುಕುವ ಅಗತ್ಯ ಖಂಡಿತವಾಗ್ಲೂ ಇರೋದಿಲ್ಲ. ಸಮಯಕ್ಕೆ ತಕ್ಕಂತೆ ವಿಷಯಗಳು ಸ್ಪಷ್ಟವಾಗುತ್ತೆ. ನಿಮ್ಮ ಅಂತರಾತ್ಮದ ಧ್ವನಿಯನ್ನು ನಂಬಿ ಕೆಲವೊಮ್ಮೆ ನಿಮಗೆ ಸಿಗುವ ಸಣ್ಣ ಸೂಚನೆಯೇ ದೊಡ್ಡ ಅವಕಾಶಕ್ಕೆ ದಾರಿ ತೋರಿಸಬಹುದು. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ವೇಗವಾಗಿ ಸಂಭವಿಸುವ ಸಾಧ್ಯತೆ ಇರುತ್ತೆ. ನಿನ್ನೆ ಅಸಾಧ್ಯ ಅಂತ ಅನಿಸಿದ ವಿಷಯ ಇಂದು ಸಾಧ್ಯವಾಗ್ಬೋದು. ಈಗ ನಿಮ್ಮ ಜೀವನಕ್ಕೆ ಬರುವ ಆ ಬಂಗಾರದಂಥ ವ್ಯಕ್ತಿ ನಿಮ್ಮಲ್ಲಿ ಹೊಸ ಆತ್ಮವಿಶ್ವಾಸವನ್ನು ಮೂಡಿಸುವ ಸಾಧ್ಯತೆ ಇದೆ. ನಿಮಗೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.